ನಮಸ್ಕಾರ. ಮುಖ್ಯಾಂಶಗಳು. 2027ರ ಜನಗಣತಿಗೆ ಸಚಿವ ಸಂಪುಟದ ಅನುಮೋದನೆ. ಮೊದಲ ಡಿಜಿಟಲ್ ಗಣತಿಗೆ ಸಾಕ್ಷಿಯಾಗಲಿರುವ ದೇಶ. ವಿಮಾನಯಾನ ವಲಯದಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ. ಆರೋಗ್ಯಕರ ಸ್ಪರ್ಧೆಗೆ ಮುಕ್ತ ಅವಕಾಶ. ಸಚಿವ ರಾಮಮೋಹನ್ ನಾಯ್ಡು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ವಿವೇಚನಾಯುತ ಬಳಕೆ ಅಗತ್ಯ. ಆರೋಗ್ಯ ವಲಯದಲ್ಲಿ ಸಂಶೋಧನೆ ನಾವೀನ್ಯತೆಗೆ ಒತ್ತು. ಸಚಿವ ಜಿತೇಂದ್ರ ಸಿಂಗ್. ಹಾಗೂ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೆ ಕ್ರಮ. ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಅನುದಾನ. ಸಚಿವ ಬಿಎಸ್ ಸುರೇಶ್. ವಾರ್ತೆಗಳ ವಿವರ. ದೇಶಾದ್ಯಂತ ನಡೆಯಲಿರುವ 2027ರ ಜನಗಣತಿಗೆ ಕೇಂದ್ರ ಸಚಿವ ಸಂಪುಟ ನಿನ್ನೆ ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ನಿರ್ಣಯಗಳ ಕುರಿತು ದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ವಿವರ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್, 2 ಹಂತಗಳಲ್ಲಿ ಜನಗಣತಿ ನಡೆಯಲಿದೆ. ದ್ವಿತೀಯ ಹಂತದಲ್ಲಿ ಜಾತಿ ದತ್ತಾಂಶವನ್ನು ಡಿಜಿಟಲ್ ವೇದಿಕೆಯಲ್ಲಿ ಸಂಗ್ರಹಿಸಲಾಗುವುದು ಎಂದರು. ಪ್ರಜಾಪ್ರಭುತ್ವ ವ್ಯವಸ್ಥೆ ಬಲಪಡಿಸಲು ಜನಗಣತಿ ಅತ್ಯಂತ ಮಹತ್ವದ ಪ್ರಕ್ರಿಯೆಯಾಗಿದ್ದು, ಭಾರತದ ಜನಗಣತಿ ವಿಶ್ವದ ಅತಿದೊಡ್ಡ ಆಡಳಿತಾತ್ಮಕ ಮತ್ತು ಸಾಂಖ್ಯಿಕ ಪ್ರಕ್ರಿಯೆಯಾಗಿದೆ. ಇದಕ್ಕಾಗಿ ಒಟ್ಟು 11,718 ಕೋಟಿ ರೂಪಾಯಿ ಅನುದಾನಕ್ಕೆ ಸಚಿವ ಸಂಪುಟ ಸಮ್ಮತಿಸಿದೆ ಎಂದು ತಿಳಿಸಿದರು. ಮುಂದಿನ ವರ್ಷದ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗೆ ಮನೆಗಳ ಪಟ್ಟಿ ಹಾಗೂ ಎಣಿಕೆ ಕಾರ್ಯ ನಡೆಯಲಿದ್ದು, 2027ರ ಫೆಬ್ರವರಿಯಿಂದ ಜನಗಣತಿ ನಡೆಯಲಿದೆ. ಇದು ಭಾರತದ 16ನೇ ಜನಗಣತಿಯಾಗಿದ್ದು, ಸ್ವಾತಂತ್ರ್ಯ ನಂತರ 8ನೇ ಗಣತಿ ಹಾಗೂ ಪ್ರಪ್ರಥಮ ಡಿಜಿಟಲ್ ಗಣತಿಯಾಗಿದೆ ಎಂದರು. ಮೊಬೈಲ್ ಅಪ್ಲಿಕೇಶನ್ ಮೂಲಕ ದತ್ತಾಂಶ ಸಂಗ್ರಹಿಸಲು ಯೋಜಿಸಲಾಗಿದ್ದು, ಒಟ್ಟು 30 ಲಕ್ಷ ಕ್ಷೇತ್ರ ಕಾರ್ಯಕರ್ತರನ್ನು ನಿಯೋಜಿಸಲಾಗುವುದು ಎಂದು ತಿಳಿಸಿದರು. कई वर्षों तक इसका बेनिफिट मिलता रहे, वो फैसिलिटी इसमें अवेलेबल होगी. करीब 30 लाख फील्ड फंक्शनरीज इसमें काम करेंगे, विच मीन्स अबाउट 1 करोड़ ह्यूमन डेज का इसमें एम्प्लॉयमेंट जनरेट होगा. और बहुत मैसिव एक्सरसाइज है. अवेयरनेस क्रिएट की जाएगी. लास्ट माइल एंगेजमेंट, कैसे फील्ड ऑपरेशंस में स्टेट गवर्नमेंट के साथ मिलकर इन्यूमरेटर्स को हमें रिक्रूट करना है, वो सब चीजें इसमें सेंसस में की जाएगी. साथियों, ये बहुत इंपॉर्टेंट एक्सरसाइज है देश के डेमोक्रेसी के लिए, देश की संवैधानिक व्यवस्था के लिए. इसीलिए इस पे बहुत फोकस किया गया है. हर तरीके से रोबस्टनेस, हर तरीके से डिजिटल पर्सनल डेटा प्रोटेक्शन के तहत और एक डिजिटल माध्यम से एक प्रॉपर इसकी डिटेल एक्सरसाइज की गई है. ದೇಶದ ನಾಗರಿಕ ವಿಮಾನಯಾನ ವಲಯದಲ್ಲಿ ಆರೋಗ್ಯಕರ ಸ್ಪರ್ಧೆಗೆ ಮುಕ್ತ ಅವಕಾಶ ನೀಡಿರುವ ಜೊತೆಗೆ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಎಂದು ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಲೋಕಸಭೆಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ವಿಮಾನಯಾನ ಮಾರುಕಟ್ಟೆಯನ್ನು ನಿಯಂತ್ರಣ ಮುಕ್ತಗೊಳಿಸಲಾಗಿದ್ದರೂ ವಿಶಿಷ್ಟ ಪರಿಸ್ಥಿತಿಗಳಲ್ಲಿ ಪ್ರಯಾಣ ಟಿಕೆಟ್ನ ಗರಿಷ್ಠ ದರ ನಿಗದಿಪಡಿಸುವ ಅಧಿಕಾರವನ್ನು ವೈಮಾನಿಕ ಕಾಯ್ದೆ ಅಡಿಯಲ್ಲಿ ಸರ್ಕಾರ ಉಳಿಸಿಕೊಂಡಿದೆ ಎಂದು ಸಚಿವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು. ಕೋವಿಡ್-19, ಮಹಾಕುಂಭಮೇಳ, ಪಹಲ್ಗಾಮ್, ಶ್ರೀನಗರ ದಾಳಿ ಸಂದರ್ಭ, ಇತ್ತೀಚಿನ ಇಂಡಿಗೋ ವೈಮಾನಿಕ ಸಂಚಾರ ವ್ಯತ್ಯಯ ಸೇರಿದಂತೆ ಹಲವು ಪ್ರಕರಣಗಳಲ್ಲಿ ಪ್ರಯಾಣ ಟಿಕೆಟ್ನ ಗರಿಷ್ಠ ಮಿತಿ ಆದೇಶ ನೀಡಲಾಗಿದೆ ಎಂದು ಹೇಳಿದರು. Was to cap the fares which were going to Prayagraj. That was the second instance. And the third instance, when we have seen in Pahalgam, when the attack happened at that time, and Srinagar, especially, this is a different kind of situation where people were trying to come out of Srinagar. So it was at that time, again, to facilitate for the people and the passengers who were coming out. We observed that there was a necessity for government to interfere. We exclusively used the power and we have capped the fares again. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2025-26ರ ಸಾಲಿನ ಪೂರಕ ಅಂದಾಜು ಬೇಡಿಕೆ ಮಸೂದೆ ಮಂಡಿಸಿದರು. ಈ ಮಸೂದೆ ರಸಗೊಬ್ಬರ ಹಾಗೂ ಅಡುಗೆ ಅನಿಲ ಪೂರೈಕೆಗೆ ಹೆಚ್ಚುವರಿಯಾಗಿ 41,455 ಕೋಟಿ ರೂಪಾಯಿ ಅನುದಾನವನ್ನು ಒಳಗೊಂಡಿದೆ. Consolidated Fund of India for the services of the financial year 25-26. जो सदस्य इसके पक्ष में हैं, कृपया हाँ कहें. जो सदस्य विरोध में ना कहें. मेरे विचार में निर्णय हाँ वालों के पक्ष में हुआ. हाँ वालों के पक्ष में हुआ. संकल्प लेने की अनुमति प्रदान की जाती है. सदस्य अब अपना संकल्प वापस ले सकते हैं. ऑनरेबल मेंबर
सभा की कार्रवाई सोमवार दिनांक 15 दिसंबर 2025 को प्राप्त 11 बजे तक के लिए स्थगित की जाती है। ಪ್ರಧಾನಿ ನರೇಂದ್ರ ಮೋದಿ ಅವರು ನಾಡಿದ್ದು ಸೋಮವಾರದಿಂದ ಜೋರ್ಡಾನ್, ಇಥಿಯೋಪಿಯಾ ಹಾಗೂ ಓಮನ್ ದೇಶಗಳಿಗೆ ಪ್ರವಾಸ ಕೈಗೊಳ್ಳಲಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ವಿದೇಶಾಂಗ ವ್ಯವಹಾರಗಳ ದಕ್ಷಿಣ ಕಾರ್ಯದರ್ಶಿ ಡಾಕ್ಟರ್ ನೀನಾ ಮಲ್ಹೋತ್ರಾ ಜೋರ್ಡಾನ್ ರಾಜ ಅಬ್ದುಲ್ಲಾ ಬಿನ್ ಹುಸೇನ್ ಅವರ ಆಹ್ವಾನದ ಮೇರೆಗೆ ಇದೇ ಸೋಮವಾರ ಮತ್ತು ಮಂಗಳವಾರ ಜೋರ್ಡಾನ್ಗೆ ಭೇಟಿ ನೀಡಲಿದ್ದು ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಭಾರತ ಜೋರ್ಡಾನ್ ನಡುವಿನ ರಾಜತಾಂತ್ರಿಕ ಸಂಬಂಧಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದಿದೆ ಎಂದರು. ಜೋರ್ಡಾನ್ ಬಳಿಕ ಇಥಿಯೋಪಿಯಾಗೆ ಇದೇ 16 ಮತ್ತು 17ರಂದು ಪ್ರಧಾನಿ ನೀಡಲಿದ್ದಾರೆ. 2011ರ ನಂತರ ಭಾರತದ ಪ್ರಧಾನಿಯೊಬ್ಬರ ಮೊದಲ ಭೇಟಿ ಇದಾಗಿದೆ. ಪ್ರವಾಸದ ವೇಳೆ ವ್ಯಾಪಾರ, ಸಂಪರ್ಕ, ಹೂಡಿಕೆ, ಮೂಲಸೌಕರ್ಯ, ಮಾಹಿತಿ ತಂತ್ರಜ್ಞಾನ, ಗಣಿಗಾರಿಕೆ, ಕೃಷಿ ಮತ್ತು ಉತ್ಪಾದನಾ ವಲಯ ಕುರಿತು ಚರ್ಚೆ ನಡೆಯಲಿದೆ ಎಂದು ಹೇಳಿದರು. India and Jordan also share strong economic ties, with India being the third largest trading partner of Jordan, and the bilateral trade between the two countries is valued at $2.8 billion. Jordan is also a leading supplier of fertilizers for us, particularly phosphates and potash. There is also a joint venture named Jordan-India Fertilizer Company (JIFCO), with an investment of $860 million between IFCO of India and Jordan Phosphates Mines Company (JPMC) of Jordan. In the field of investment, there are around 15 government companies with an investment of $500 million located in the qualified industrial zones of Jordan. Jordan is home to a vibrant Indian diaspora of over 17,500 who are employed in different sectors such as textiles, construction, manufacturing and ಪಾಸ್ಪೋರ್ಟ್ ಮತ್ತು ವೀಸಾ ವಿಭಾಗದ ಕೌನ್ಸಿಲರ್ ಹಾಗೂ ಭಾರತೀಯ ಸಾಗರೋತ್ತರ ವ್ಯವಹಾರಗಳ ಕಾರ್ಯದರ್ಶಿ ಅರುಣ್ ಕುಮಾರ್ ಚಟರ್ಜಿ ಓಮನ್ ದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 17 ಮತ್ತು 18ರಂದು ಭೇಟಿ ನೀಡಲಿದ್ದಾರೆ. ಪ್ರಧಾನಿ ಅವರ ಜೊತೆ ಉನ್ನತ ನಿಯೋಗ ತೆರಳಲಿದೆ. ಭಾರತ ಮತ್ತು ಓಮನ್ ರಾಜತಾಂತ್ರಿಕ ಸಂಬಂಧ 70ನೇ ವರ್ಷಾಚರಣೆ ಹಿನ್ನೆಲೆಯಲ್ಲಿ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. We are working towards it. As I mentioned, that several of these documents are still under various stages of finalization and awaiting for approvals of both the sides. But we have here immense faith that this agreement, if it is signed during this visit, will significantly deepen the economic ties between India and Oman, and it will open up a new chapter in the history of India-Oman trade and commercial relationship. ಸ್ವದೇಶಿ ಚಿಂತನೆ ಸ್ವಾವಲಂಬಿ ಭಾರತದ ಮೂಲ ತತ್ವವಾಗಿದ್ದು ಪ್ರತಿಯೊಬ್ಬ ನಾಗರಿಕರು ಅದನ್ನು ತಮ್ಮ ದೈನಂದಿನ ಜೀವನದ ಅವಿಭಾಜ್ಯ ಅಂಗವಾಗಿಸಬೇಕು ಎಂದು ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಹೇಳಿದ್ದಾರೆ. ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಜನಮಂಗಳ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಉಪವಾಸ, ಯೋಗ, ಧ್ಯಾನ ಹಾಗೂ ಸ್ವದೇಶಿ ತತ್ವಗಳು ಜೀವನದಲ್ಲಿ ಸಂಯಮ, ಸಮತೋಲನ ಹಾಗೂ ಆಂತರಿಕ ಶಕ್ತಿಯನ್ನು ತಂದುಕೊಡುವ ಪ್ರಬಲ ಅಭ್ಯಾಸಗಳಾಗಿವೆ. ಸದೃಢ ಸಮಾಜವನ್ನು ರೂಪಿಸಲು ನೈತಿಕ ಶಿಸ್ತು ಹಾಗೂ ಸಂಯಮ ಹಾಗೂ ಸ್ವನಿಯಂತ್ರಣ ಅತ್ಯಗತ್ಯ. ಈ ಮೌಲ್ಯಗಳು ವ್ಯಕ್ತಿಯನ್ನು ಜವಾಬ್ದಾರಿಯುತ ನಾಗರಿಕನನ್ನಾಗಿಸುತ್ತದೆ ಎಂದು ಹೇಳಿದರು. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ರಾಜಧಾನಿ ಶ್ರೀ ವಿಜಯಪುರನಲ್ಲಿ ನಿನ್ನೆ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ವೀರ್ ಸಾವರ್ಕರ್ ಪ್ರತಿಮೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಆರ್ಎಸ್ಎಸ್ ಸರ ಸಂಚಾಲಕ ಮೋಹನ್ ಭಾಗವತ್ ಅನಾವರಣ ಮಾಡಿದರು. ಇದೇ ವೇಳೆ ವೀರ ಸಾವರ್ಕರ್ ಪ್ರೇರಣಾ ಉದ್ಯಾನವನ ಉದ್ಘಾಟಿಸಿದರು. ಬಳಿಕ ಅಮಿತ್ ಶಾ ವೀರ್ ಸಾವರ್ಕರ್ ಅವರ ಸ್ಫೂರ್ತಿದಾಯಕ ಜೀವನಗಾಥೆಯನ್ನು ಯುವಜನತೆ ಅಧ್ಯಯನ ಮಾಡುವುದು ಅತ್ಯಗತ್ಯ ಎಂದರು. ವೀರ ಸಾವರ್ಕರ್ ಅವರ ಸಾಗರ ಪ್ರಾಣ ತಳಮಳಲ್ಲ ಅಮರ ಕವಿತೆಯ 115ನೇ ವರ್ಷವನ್ನು ದೇಶ ಆಚರಿಸುತ್ತಿದ್ದು, ಇದರ ಪ್ರತಿ ನುಡಿ ರಾಷ್ಟ್ರಭಕ್ತಿಗೆ ಪ್ರೇರಣೆ ನೀಡುತ್ತದೆ. ದೇಶಭಕ್ತಿಗೆ ಸಾವರ್ಕರ್ ಅವರು ಅಪ್ರತಿಮ ಉದಾಹರಣೆಯಾಗಿದ್ದು, ಅತ್ಯಂತ ಕಠಿಣ ಕಾಲಾಪಾನಿ ಶಿಕ್ಷೆ ಅನುಭವಿಸಿದ್ದರು ಎಂದರು. 1857ರ ಸ್ವಾತಂತ್ರ್ಯ ಹೋರಾಟವನ್ನು ವಸಾಹತುಶಾಹಿ ಮಾನಸಿಕತೆ ಕೇವಲ ಸಿಪಾಯಿ ವಿಪ್ಲವ ಎಂದು ನಾಮಕರಣ ಮಾಡಿದ್ದಾಗ ಅದನ್ನು ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರು. ವೀರ ಸಾವರ್ಕರ್ ಇವರ ಈ ಪುಸ್ತಕವನ್ನು ಪ್ರಕಾಶನಕ್ಕೆ ಮುನ್ನವೇ ಅಂದಿನ ಬ್ರಿಟಿಷ್ ಸರ್ಕಾರ ನಿಷೇಧಗೊಳಿಸಿತ್ತು. ಈ ರೀತಿ ನಿಷೇಧಕ್ಕೊಳಗಾದ ಮೊದಲ ಪುಸ್ತಕ ಇದಾಗಿದೆ ಎಂದು ಹೇಳಿದರು.
वीर सावरकर की भी ये भूमि पावन की है और उसका सर्वोच्च शिखर सुभाष बाबू थे, वो भी यहाँ अपने कदम रखे हैं। मान्यवर, आज सावरकर जी के जीवन को आज हमारे युवाओं ने इसमें से प्रेरणा लेने का काम सरल हो, इसलिए ढेर सारी चीजों का यहाँ प्रकाशन भी हुआ है और उसको बहुत संगीतमय रचनाओं के साथ यहाँ गाया भी गया है। मैं इस कार्यक्रम के माध्यम से देश भर के 16 साल की कम आयु वाले बच्चों के अभिभावकों को, इनके माता पिता को एक अपील करना चाहता हूं। ಕೃತಕ ಬುದ್ಧಿಮತ್ತೆಯ ವಿವೇಚನಾಯುತ ಬಳಕೆ ಆರೋಗ್ಯ ರಕ್ಷಣೆ ವಲಯಕ್ಕೆ ವರದಾನವಾಗಬಹುದು ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿ ನಿನ್ನೆ ಹೇಳಿದ್ದಾರೆ. 7ನೇ ಭಾರತೀಯ ಔಷಧ ಕೈಗಾರಿಕಾ ಒಕ್ಕೂಟ ಹಾಗೂ ಜೀವ ವಿಜ್ಞಾನಗಳ ಶೃಂಗಸಭೆ 2025ರಲ್ಲಿ ಭಾಗಿಯಾಗಿ ಅವರು ಮಾತನಾಡಿದರು. ಉದಯೋನ್ಮುಖ ಜೈವಿಕ ತಂತ್ರಜ್ಞಾನ ಹಾಗೂ ವಂಶವಾಹಿ ಚಿಕಿತ್ಸಾ ಯೋಜನೆಗಳಲ್ಲಿ ಖಾಸಗಿ ವಲಯದೊಂದಿಗಿನ ಸರ್ಕಾರದ ಸಹಯೋಗವನ್ನು ಅವರು ಒತ್ತಿ ಹೇಳಿದರು. ಮುನ್ನೆಚ್ಚರಿಕೆ ವಹಿಸಬಹುದಾದ ಆರೋಗ್ಯ ರಕ್ಷಣಾ ವಲಯವು ಭಾರತದ ಜೈವಿಕ ಉತ್ಪಾದನೆ ಮತ್ತು ವೈದ್ಯಕೀಯ ಸಾಧನೆಗಳಿಗೆ ಜಾಗತಿಕ ಮನ್ನಣೆ ದೊರಕಿಸಿಕೊಟ್ಟಿದೆ. ಔಷಧ ವಲಯದ ಮಾರುಕಟ್ಟೆ ದೇಶದಲ್ಲಿ ಗಣನೀಯವಾಗಿ ಪ್ರಗತಿಯಾಗುತ್ತಿದ್ದು, ಸರ್ಕಾರ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಹೆಚ್ಚಿನ ಬೆಂಬಲ ನೀಡಿದೆ ಮತ್ತು ವೈದ್ಯಕೀಯ ವಲಯಗಳಲ್ಲಿ ನಾವೀನ್ಯತೆಯನ್ನು ಸೃಷ್ಟಿಸುತ್ತಿದೆ ಎಂದು ತಿಳಿಸಿದರು. As a substitute for therapeutic drug, today the same country is exporting. Like for example, the first ever DNA vaccine came from India and we sent it to about 30 other countries. Similarly, and that again, the story was written with public-private participation, Bharat Biocom. Then similarly, HPV vaccine, more so relevant to India where we have a higher prevalence comparatively of the cervical cancers, particularly among young females. And so on and so forth. Now we have a long chain of vaccines which is coming up. And all these vaccines being developed with a huge involvement of the private sector, whether it's the Serum Institute or the other institute, whatever. And when I'm saying so, I'm also referring to the recent expedition that we have to the International Space Station, where of all these astronauts who went up, it was the Indian one who was assigned the task of conducting these experiments, which would have a huge bearing on developing drugs, even for the pharma sector. ರಾಜ್ಯ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ನಡೆದ ಕಲಾಪಗಳಲ್ಲಿ ಕೃಷಿ, ಕೈಮಗ್ಗ, ಮೂಲಸೌಕರ್ಯ ಅಭಿವೃದ್ಧಿ ಸೇರಿದಂತೆ 10 ಹಲವು ಮಹತ್ವದ ವಿಚಾರಗಳು ಚರ್ಚೆಗೆ ಬಂದವು. ವಿಧಾನಸಭೆಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹಲಕ್ಷ್ಮಿ ಹಣ ಪಾವತಿಯಾಗದಿದ್ದರೆ ತಕ್ಷಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಬಿಜೆಪಿಯ ಸುನೀಲ್ ಕುಮಾರ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಆಗಸ್ಟ್ವರೆಗೆ ಗೃಹಲಕ್ಷ್ಮಿ ಹಣ ಪಾವತಿ ಮಾಡಲಾಗಿದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಹಣ ಬಿಡುಗಡೆ ಮಾಡಬೇಕಾಗಿದೆ. ಹೀಗಿರುವಾಗ ಸದನದ ಮೂಲಕ ರಾಜ್ಯದ ಜನರಿಗೆ ತಪ್ಪು ಸಂದೇಶ ರವಾನಿಸುವ ಕೆಲಸ ಮಾಡಬಾರದು. ಬಾಕಿ ಇರುವ 2 ತಿಂಗಳ ಹಣವನ್ನು ಶೀಘ್ರವೇ ಬಿಡುಗಡೆ ಮಾಡಲಾಗುವುದು ಎಂದರು. ಅವರು ಮಂತ್ರಿಗಳಿದಾರ, ಲಕ್ಷ್ಮೀ ಹೆಬ್ಬಾಳ್ಕರ್ ಇಲ್ಲ ಅಂತ ಅನ್ಸುತ್ತೆ. ನನಗೆ ಅರ್ಥ ಆಯ್ತು ಅವ್ರಿಗೆ ಹೇಳಿದ್ದು. ಫೆಬ್ರವರಿ ಮಾರ್ಚ್ನಲ್ಲಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಒಂದು ವೇಳೆ ಕೊಡದೆ ಹೋದ್ರೆ ಕೂಡಲೇ ಕೊಡಿಸೋಣ. ಅವ್ರು ಹೇಳಿರ್ತಕ್ಕಂಥದ್ದು ಮಾರ್ಚ್ ಏಪ್ರಿಲ್ನಲ್ಲಿ ಅವ್ರ ಗಮನಕ್ಕೆ ತಂದಿರ್ತಾರೆ. ನನ್ನ ಪ್ರಕಾರ ಆಗಸ್ಟ್ವರೆಗೆ ರಿಲೀಸ್ ಮಾಡಿದ್ದೀವಿ ನಾವು ದುಡ್ಡನ್ನು. ಆಗಸ್ಟ್ವರೆಗೂ ಕೂಡ ರಿಲೀಸ್ ಮಾಡಿದ್ದೀವಿ. ಯಾವಾಗಲೂ 2 ತಿಂಗಳು ವ್ಯತ್ಯಾಸ ಇರ್ತದೆ. ಅದು ಆಗಸ್ಟ್ನಲ್ಲಿ ರಿಲೀಸ್ ಮಾಡಿದ್ದೀವಿ. ನಾವು ಸೆಪ್ಟೆಂಬರು ಅಕ್ಟೋಬರು ಅದು ಕೂಡ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರತಿಪಕ್ಷ ನಾಯಕ ಆರ್ ಅಶೋಕ 2 ತಿಂಗಳ ಹಣ ಬಿಡುಗಡೆಯಾಗದೇ ಇರುವ ಬಗ್ಗೆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ರಾಜ್ಯದಲ್ಲಿ ನೇಕಾರರು ಎದುರಿಸುತ್ತಿರುವ ಸಮಸ್ಯೆಗಳು ಸರ್ಕಾರದ ಗಮನದಲ್ಲಿದ್ದು, ಮುಖ್ಯವಾಗಿ ವಿದ್ಯುತ್ ಮಗ್ಗಗಳ ಮಾಲೀಕರು ಬಾಕಿ ಉಳಿಸಿಕೊಂಡಿರುವ 20 ಕೋಟಿ ರೂಪಾಯಿ ಸಾಲವನ್ನು ಮನ್ನಾ ಮಾಡುವ ಬಗ್ಗೆ ಪರಿಶೀಲಿಸಲಾಗುವುದು ಎಂದು ಜವಳಿ ಹಾಗೂ ಸಕ್ಕರೆ ಖಾತೆ ಸಚಿವ ಶಿವಾನಂದ ಪಾಟೀಲ್ ತಿಳಿಸಿದ್ದಾರೆ. ವಿಧಾನಸಭೆಯಲ್ಲಿ ಪ್ರಶ್ನೋತ್ತರ ಕಲಾಪದ ವೇಳೆ ಬಿಜೆಪಿ ಸದಸ್ಯ ಶಶಿಕಲಾ ಜೊಲ್ಲೆ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು,
ರಾಜ್ಯ ಸರ್ಕಾರ ನೇಕಾರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಿದ್ದು ಅವರ ವಿದ್ಯುತ್ ಮಗ್ಗಗಳ ಶುಲ್ಕವನ್ನು ಮನ್ನಾ ಮಾಡುವ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿ ನಿರ್ಧಾರ ಕೈಗೊಳ್ಳಲಾಗುವುದು ಎಂದರು. ಯಾವ ತಾರೀಖಿನಿಂದ ಆದೇಶ ಮಾಡಿರ್ತೀವಿ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಇಲ್ಲಿಂದ ನನಗೆ ಮನ್ನಾ ಮಾಡಿಸೋದು. ಆದರೂ ಕೂಡ ನೀವೇನಾದ್ರೂ ಮನವಿ ಕೊಟ್ಟಿದ್ದು ನೀವು ಮನವಿ ಮಾಡ್ತಾ ಇದ್ದೀರಿ, ಅದನ್ನ ಪರಿಶೀಲನೆ ಮಾಡಿ. ಕಾಂಗ್ರೆಸ್ ಸರ್ಕಾರ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಮೂಲಸೌಕರ್ಯ ಕಲ್ಪಿಸಲು ಸುಮಾರು 700 ರಿಂದ 800 ಕೋಟಿ ರೂಪಾಯಿ ಅಗತ್ಯವಿದೆ ಎಂದು ನಗರಾಭಿವೃದ್ಧಿ ಸಚಿವ BS ಸುರೇಶ್ ಹೇಳಿದ್ದಾರೆ. ಕಿರಣ್ ಕುಮಾರ್ ಕೋಡ್ಗಿ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪಟ್ಟಣ ಪಂಚಾಯಿತಿ, ಪುರಸಭೆ, ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸೇರಿದಂತೆ 350 ರಿಂದ 400 ಸ್ಥಳೀಯ ಸಂಸ್ಥೆಗಳಿವೆ. ಈ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗೆ ಮೂಲಸೌಕರ್ಯ ಕಲ್ಪಿಸಲಾಗಿದೆ. ಆಯಾ ಸ್ಥಳೀಯ ಸಂಸ್ಥೆಗಳಿಗೆ ತೆರಿಗೆ ಹಣದಲ್ಲಿ ನಿರ್ವಹಣಾ ವೆಚ್ಚ ಭರಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಾನ್ಯ ರಾಜ್ಯಪಾಲರ ಹತ್ರ ಫೈಲ್ ಇದೆ ಸಭಾಧ್ಯಕ್ಷರೇ. ನಾನು ಇದನ್ನ 2 ಸರಿ ಹೇಳಿದೆ ಸಭಾಧ್ಯಕ್ಷರೇ. ಪುರಸಭೆ, ಪಟ್ಟಣ ಪಂಚಾಯಿತಿ, ಕಾರ್ಪೊರೇಷನ್ಸ್ ಎಲ್ಲ ಸುಮಾರು 350-400 ಇದಾವೆ ಸಭಾಧ್ಯಕ್ಷರೇ. 2 ಕೋಟಿ ಮೇಂಟೆನೆನ್ಸ್ ಅಂದ್ರೆ 700-800 ಕೋಟಿ ವರ್ಷಕ್ಕೆ ಮೇಂಟೆನೆನ್ಸ್ ಇಡಬೇಕಾಗ್ತದೆ ಸಭಾಧ್ಯಕ್ಷ. ಹಂಗಾರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಬರುವಂತದ್ದು ಟ್ಯಾಕ್ಸಸ್ ಇಂದ ಬರುವಂತ ದುಡ್ಡೆಲ್ಲ ಯಾರಿಗೆ ನೀವೇ ಇದು ಕಷ್ಟ ಆಗ್ತದೆ. ವಿಧಾನ ಪರಿಷತ್ತಿನಲ್ಲಿಯೂ ರೈತರ ಕಲ್ಯಾಣ ಯೋಜನೆಗಳ ಬಗ್ಗೆ ಚರ್ಚೆ ನಡೆದಿದ್ದು, ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಸಮ್ಮಾನ್ ಸೇರಿದಂತೆ ವಿವಿಧ ಯೋಜನೆಗಳಡಿ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಕೃಷಿ ಯಂತ್ರೋಪಕರಣಗಳನ್ನು ನೀಡಲಾಗುವುದು ಎಂದು ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಪ್ರಶ್ನೋತ್ತರ ಕಲಾಪದಲ್ಲಿ ಎನ್ ನಾಗರಾಜ್ ಪ್ರಶ್ನೆಗೆ ಉತ್ತರಿಸಿದ ಅವರು, ಅರ್ಹತೆಯ ಆಧಾರದ ಮೇಲೆ ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಸರ್ಕಾರದ ಸೌಲಭ್ಯಗಳನ್ನು ವಿತರಿಸಲಾಗುವುದು ಎಂದು ಹೇಳಿದರು. ರಾಜ್ಯದ ಗ್ರಾಮ ಪಂಚಾಯಿತಿಗಳಲ್ಲಿ 5,436 ಗ್ರಂಥಪಾಲಕರಿದ್ದು, ಈವರೆಗೆ ಹೊರಗುತ್ತಿಗೆ ಮೂಲಕ ವೇತನ ಪಾವತಿಸಲಾಗುತ್ತಿದೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತಿಳಿಸಿದ್ದಾರೆ. ಸದಸ್ಯ ಡಿಎಸ್ ಅರುಣ್ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಇನ್ನು ಮುಂದೆ ನೇರ ನಗದು ವರ್ಗಾವಣೆ ಮೂಲಕ ವೇತನ ಪಾವತಿ ಮಾಡಲಾಗುವುದು. ಈ ಸಂಬಂಧ ಶೀಘ್ರದಲ್ಲೇ ಅಧಿಕಾರಿಗಳ ಸಭೆ ಕರೆದು ಸೂಚಿಸಲಾಗುವುದು ಎಂದರು. ಹೊಸ ವರ್ಷದ ಆಗಮನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು, ಮನೆ ಹಾಗೂ ಕಚೇರಿ ಸೇರಿ ಮನೆಗಳಲ್ಲೂ ನವ ವರ್ಷದ ಕ್ಯಾಲೆಂಡರ್ಗಳಿಗೆ ಬೇಡಿಕೆಯಾಗಿದೆ. ಮುದ್ರಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ಗದಗ ನಗರದಲ್ಲಿ 2026ನೇ ಸಾಲಿನ ಹೊಸ ವರ್ಷದ ಕ್ಯಾಲೆಂಡರ್ ಮುದ್ರಣ ಕಾರ್ಯ ಭರದಿಂದ ಸಾಗಿದೆ. MS ಶಾಬಾದಿ ಮಠ, PC ಶಾಬಾದಿ ಮಠ, ಸಂಕೇಶ್ವರ, ಹೊಂಬಾಳಿ ಸೇರಿದಂತೆ ಅನೇಕ ಮುದ್ರಣ ಕೇಂದ್ರಗಳಿಂದ 80 ಲಕ್ಷಕ್ಕೂ ಹೆಚ್ಚು ಕ್ಯಾಲೆಂಡರ್ಗಳು ಮುದ್ರಣವಾಗಿ ದೇಶ ವಿದೇಶಗಳಲ್ಲಿ ಸರಬರಾಜಾಗುತ್ತಿವೆ. ಕ್ಯಾಲೆಂಡರ್ ಇಲ್ಲದೆ ದಿನಚರಿ ಸಾಗದ ಈ ದಿನಗಳಲ್ಲಿ ಕ್ಯಾಲೆಂಡರ್ಗಳಿಗೆ ವಿಶೇಷವಾದ ಸ್ಥಾನಮಾನವಿದೆ. ಪಂಚಾಂಗ, ರೈತರಿಗೆ ಮಳೆ ಮಾಹಿತಿ, ಶುಭ ಅಶುಭ ವೇಳೆ ಈ ಎಲ್ಲ ಮಾಹಿತಿಯನ್ನು ಕ್ಯಾಲೆಂಡರ್ನಲ್ಲಿ ಅಡಕ ಮಾಡುವುದು ಸಾಮಾನ್ಯ. ಖಾಸಗಿ ಪ್ರಿಂಟಿಂಗ್ ಪ್ರೆಸ್ ಮಾಲೀಕರಾದ ನಂದಿನಿ ಬಸವರಾಜ, ಹಲವು ವರ್ಷಗಳಿಂದ ಮುದ್ರಣ ಉದ್ಯಮದಲ್ಲಿ ತೊಡಗಿದ್ದೇವೆ. ಅತಿ ಕಡಿಮೆ ದರದಲ್ಲಿ ಕಚೇರಿಗಳಿಗೆ ಬೇಕಾದ ಸಾಮಗ್ರಿಗಳು ಮತ್ತು ಕ್ಯಾಲೆಂಡರ್ಗಳು ಮುದ್ರಿಸಿ ಕೊಡಲಾಗುತ್ತದೆ ಎಂದರು. ಮಾರಾಟ ಆಗ್ತಿದೆ, ಅದು ಬಹಳ ಖುಷಿಯಾಗಿದೆ ನಮಗೆ. ರೈತರಿಗೆ ಉಪಯೋಗವಾಗುವಂಥ ಮಳೆ ನಕ್ಷತ್ರಗಳು ಮತ್ತು ಜನಸಾಮಾನ್ಯರಿಗೆ ಉಪಯೋಗವಾಗುವಂತಹ ವಿವಾಹ ಮುಹೂರ್ತಗಳು, ಗೃಹ ಪ್ರವೇಶಗಳು, ಹೀಗೆ ಹಲವು ಬಗೆಯ ಮಾಹಿತಿಗಳನ್ನು ನಮ್ಮ ಕ್ಯಾಲೆಂಡರ್ನಲ್ಲಿ ಪ್ರಿಂಟ್ ಮಾಡಿದ್ದೀವಿ. ಕಾರ್ಮಿಕ ಮೃತ್ಯುಂಜಯ ಹಿರೇಮಠ, ಹೊಸ ವರ್ಷದ ಕ್ಯಾಲೆಂಡರ್ಗಳಿಗೆ 6 ತಿಂಗಳಿಂದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಕಡಿಮೆ ದರದಲ್ಲಿ ಜನರಿಗೆ ಬೇಕಾಗಿರುವ ಎಲ್ಲ ಮಾಹಿತಿ ಒಳಗೊಂಡು ಕ್ಯಾಲೆಂಡರ್ ಮುದ್ರಿಸಲಾಗುತ್ತಿದೆ ಎಂದರು. ದಿನಚರಿ, ಪಾಕೆಟ್ ಕ್ಯಾಲೆಂಡರು, ಮಿನಿ ಕ್ಯಾಲೆಂಡರು ಇವೆಲ್ಲನೂ ಪ್ರಿಂಟ್ ಮಾಡ್ತೀವಿ. ಮತ್ತು ಭಾಳ ಹಳೆಯ ಸಂಸ್ಥಾ ನಮ್ಮದು, ಒಂದು 100 ವರ್ಷದಿಂದ ಈ ಸಂಸ್ಥಾ ವತಿಯಿಂದ ಕ್ಯಾಲೆಂಡರ್ ಆಯ್ತು ಎಲ್ಲ ಐಟಮು ನಾವು ಪ್ರಿಂಟ್ ಮಾಡಿ ಕೊಡ್ತೀವಿ. ಇದಲ್ಲದೆ ಜನರಲ್ ಬುಕ್ಸ್ ಎಲ್ಲನೂ ಮಾರ್ತೀವಿ. ಮತ್ತು ಎಲ್ಲ ಜನರಿಗೂ ಕೈ ಕಟ್ಕೊಂಗೆ ರೇಟ್ ಇಟ್ಟಿರ್ತೀವಿ. ಯುವ ಉದ್ಯಮದಾರ ವಸಂತ ಪಡಗದ, ದಿನನಿತ್ಯ ಕ್ಯಾಲೆಂಡರ್ ನೋಡುವುದು ಅವಶ್ಯಕವಾಗಿದೆ. ರೈತರಿಗೆ, ವ್ಯಾಪಾರಿಗಳಿಗೆ, ಮಹಿಳೆಯರಿಗೆ ಬೇಕಾಗಿರುವ ಅಂಶಗಳು ಕ್ಯಾಲೆಂಡರ್ಗಳಲ್ಲಿ ಅಳವಡಿಸಲಾಗುತ್ತಿದೆ ಎಂದು ಹೇಳಿದರು. ಇದು ಹೆಂಗಂತ ನಮ್ಮ ಗದಗಿನ ಕ್ಯಾಲೆಂಡರ್ ವಿದೇಶದವರೆಗೂ ರಫ್ತಾಗ್ತಾವೆ. ಈಗ ಇಲ್ಲೆಲ್ಲ ನಾವು ಹೆಂಗೆ ಮಾಡ್ತೀವಿ ಅಂತಂದ್ರೆ ಆ ಕ್ಯಾಲೆಂಡರ್ನ ನಮ್ಮ ಸಾಮಾಜಿಕ ಜೀವನಕ್ಕೆ ನಮ್ಮ ಫೋಟೋವನ್ನು ಹಾಕ್ಕೊಂಡು ಅದನ್ನೆಲ್ಲ ನಾವು ವಿತರಣೆ ಮಾಡೋದು, ಇಂಥವೆಲ್ಲ ಕಾರ್ಯಕ್ರಮ ಮಾಡ್ತೀವಿ. ಹಾಗಾಗಿ ನಮ್ಮ ಗದಗಿನ ಕ್ಯಾಲೆಂಡರ್ಗೆ ವಿಶೇಷ ಒಂದು ಸ್ಥಾನ ಇದೆ. ನಾಡಿನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದಾದ ಮೈಸೂರಿನ ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ
ಪ್ರಾಣಿ ತ್ಯಾಜ್ಯ ಬಳಸಿ ವರ್ಮಿ ಕಾಂಪೋಸ್ಟ್ ಗೊಬ್ಬರ ತಯಾರಿಸುತ್ತಿರುವುದು ವಿಶೇಷವಾಗಿದೆ. ಈ ಕುರಿತು ಇಲ್ಲಿದೆ ಒಂದು ವಿಶೇಷ ವರದಿ. ದೇಶದ ಪ್ರಮುಖ ಮೃಗಾಲಯಗಳಲ್ಲಿ ಒಂದಾಗಿರುವ ಮೈಸೂರಿನ ಮೃಗಾಲಯದಲ್ಲಿರುವ ಸಸ್ಯಾಹಾರಿ ಪ್ರಾಣಿಗಳಾಗಿರುವ ಆನೆ, ಕಾಡೆಮ್ಮೆ, ಘೇಂಡಾಮೃಗ ಮುಂತಾದವುಗಳ ಲದ್ದಿ ಹಾಗೂ ಸಗಣಿ ಬಳಸಿ ಸಾವಯವ ಗೊಬ್ಬರ ತಯಾರು ಮಾಡಲಾಗುತ್ತಿದೆ. ಈ ಗೊಬ್ಬರಕ್ಕೆ ಉತ್ತಮ ಬೇಡಿಕೆ ಇದ್ದು ಆ ಮೂಲಕ ಮೃಗಾಲಯಕ್ಕೆ ಆದಾಯ ಬರುತ್ತಿದೆ. ಕಳೆದ 2-3 ವರ್ಷಗಳಿಂದ ಮೈಸೂರು, ಚಾಮರಾಜನಗರ, ಮಂಡ್ಯ ಸೇರಿದಂತೆ ಹಲವು ಜಿಲ್ಲೆಗಳಿಂದ ರೈತರು ಮೃಗಾಲಯಕ್ಕೆ ಬಂದು ಸಾವಯವ ಗೊಬ್ಬರ ಖರೀದಿ ಮಾಡುತ್ತಿದ್ದಾರೆ. ಆರಂಭದಲ್ಲಿ ವರ್ಮಿ ಕಾಂಪೋಸ್ಟ್ ಗೊಬ್ಬರಕ್ಕೆ ಪ್ರತಿ ಕೆಜಿಗೆ ಕೇವಲ 3 ರೂಪಾಯಿ ನಿಗದಿಯಾಗಿತ್ತು. ಬೇಡಿಕೆ ಹೆಚ್ಚಿದಂತೆ ಪ್ರಸ್ತುತ ಕೆಜಿ ಒಂದಕ್ಕೆ 15 ರೂಪಾಯಿ ನಿಗದಿಯಾಗಿದೆ. 50 ಕೆಜಿಯ ಚೀಲವನ್ನು 750 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದು, ನಗರ ಪ್ರದೇಶದ ಜನರು ಮನೆಗಳಲ್ಲೇ ಕೈತೋಟಗಳಲ್ಲಿ ಬೆಳೆಯುವ ಹೂವು, ತರಕಾರಿ ಹಾಗೂ ಸಣ್ಣಪುಟ್ಟ ಬೆಳೆಗಳಿಗೆ ಈ ಗೊಬ್ಬರವನ್ನು ಬಳಸುತ್ತಾರೆ. ಪ್ರತಿ ತಿಂಗಳು ಸುಮಾರು 5-6 ಟನ್ ಗೊಬ್ಬರ ಮಾರಾಟವಾಗಿ ಜಯಚಾಮರಾಜೇಂದ್ರ ಮೃಗಾಲಯಕ್ಕೆ ಆರ್ಥಿಕ ಲಾಭವನ್ನು ತರುತ್ತಿದೆ. ಇದರಿಂದ ಮೃಗಾಲಯದ ಕಾರ್ಯನಿರ್ವಹಣೆಗೆ ಅನುಕೂಲವಾಗಿದೆ. ಮೃಗಾಲಯದ ನಿರ್ದೇಶಕರಾದ ಪಿ. ಅನುಷಾ, ಕಳೆದ ವರ್ಷ ಗೊಬ್ಬರ ಮಾರಾಟದಿಂದ 20 ಲಕ್ಷ ರೂಪಾಯಿ ಆದಾಯ ಬಂದಿದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮತ್ತಷ್ಟು ಸಾವಯವ ಗೊಬ್ಬರ ಪೂರೈಕೆ ಮಾಡುವ ಗುರಿ ಇದೆ. ಮೃಗಾಲಯದ 4ನೇ ಪ್ರವೇಶ ದ್ವಾರದ ಬಳಿ ರೈತರು, ಸಾರ್ವಜನಿಕರು ಆಗಮಿಸಿ ಗೊಬ್ಬರ ಖರೀದಿ ಮಾಡಬಹುದು ಎಂದರು. ಚಾಮರಾಜೇಂದ್ರ ಮೃಗಾಲಯದಲ್ಲಿ ನಾವು ಸುಮಾರು 2004ರಿಂದ ಸಾವಯವ ಗೊಬ್ಬರನ ಮಾಡ್ತಾ ಇದ್ದೀವಿ. ಅನಿಮಲ್ ಲದ್ದಿ ಅಂದರೆ ಪ್ರಾಣಿ ಲದ್ದಿಯಿಂದ ನಾವು ಈ ಗೊಬ್ಬರನ ಮಾಡ್ತಾ ಇದ್ದೀವಿ. ಆನೆ ಮತ್ತು ಇತರೆ ಪ್ರಾಣಿಗಳ ಲದ್ದಿನ ತಗೊಂಡು ನಮ್ಮದೇ ಒಂದು ವರ್ಮಿ ಕಾಂಪೋಸ್ಟ್ ಯೂನಿಟ್ ಇದೆ ಝೂ ಪ್ರಿಮೈಸಸ್ ಹತ್ರ. ಅಲ್ಲೇ ನಾವು ಗೊಬ್ಬರ ಮಾಡಿ ಸೇಲ್ ಮಾಡ್ತಾ ಇದ್ದೀವಿ. ರೈತರಿಗೆ 15 ರೂಪಾಯಿ ಪರ್ ಕೆಜಿಗೆ ನಾವು ಮಾರಾಟ ಮಾಡ್ತಾ ಇದ್ದೀವಿ. ಮೃಗಾಲಯದ ಸಿಬ್ಬಂದಿ ಕೆ. ರವಿ ಪ್ರಾಣಿಗಳ ಸಗಣಿಯನ್ನು ಒಂದೆಡೆ ಸಂಗ್ರಹಿಸಿ ಎಲೆಗಳು, ಎರೆಹುಳಗಳನ್ನು ಬಳಸಿ ವರ್ಮಿ ಕಾಂಪೋಸ್ಟ್ ತಯಾರಿಸಲಾಗುತ್ತಿದೆ. ಉತ್ತಮ ಗುಣಮಟ್ಟ ಗೊಬ್ಬರಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಎಂದು ತಿಳಿಸಿದರು. ಇಲ್ಲಿ ಆನೆದು ಮತ್ತು ಹಿಪ್ಪೋಪೊಟಮಸ್ದು ಮತ್ತು ರೈನೋದು ಇಷ್ಟು ಮಾತ್ರ ಬರುತ್ತೆ. ಇಲ್ಲಿಗೆ ಲದ್ದಿ ಮಾತ್ರ ಬರುತ್ತೆ. ಅದಕ್ಕೆ ಗೊಬ್ಬರ ಒಣ ಎಲೆ ಇದೆಯಲ್ಲ, ಒಣ ಎಲೆನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಬಿಟ್ಟು ಅದಕ್ಕೆ ಹುಳ ಬಿಡ್ತೀವಿ. ಹುಳ ಬಿಟ್ಟ ಮೇಲೆ 40-45ರಿಂದ ಗೊಬ್ಬರ ರೆಡಿ ಆಗುತ್ತೆ. ಆಮೇಲೆ ಅಲ್ಲಿಂದ ಹಾಕೊಂಡು ಈ ಕಡೆಗೆ ಈ ಥರ ಫಿಲ್ಟರ್ ಮಾಡಿ ಹುಳ ಎಲ್ಲ ಹಾಕೊಂಡು ಕಸ ಕಡ್ಡಿನ ಕ್ಲೀನ್ ಮಾಡಿ ಜರಡಿ ಎಲ್ಲ ಆಡಿ ಈ ಥರ ಪ್ಯಾಕ್ ಮಾಡ್ಕೊಡ್ತೀವಿ. ಗ್ರಾಹಕ ಎಸ್. ರೂಪೇಶ್ ತಾವು ಹುಣಸೂರು ತಾಲೂಕಿನಲ್ಲಿ ಅಡಿಕೆ ಬೆಳೆಗಾಗಿ ಗೊಬ್ಬರ ಖರೀದಿಸುತ್ತಿದ್ದು ಸಾವಯವ ಕೃಷಿಗೆ ಇದು ಪೂರಕವಾಗಿದೆ ಎಂದರು. ಮೈಸೂರು ಝೂ ಅವರು ವರ್ಮಿ ಕಾಂಪೋಸ್ಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮದು ತೋಟ ಹುಣಸೂರಲ್ಲಿದೆ. ಹುಣಸೂರಲ್ಲಿ ಅದೇ ಅಡಿಕೆ ಬೆಳೆಗೆ ಇದು ವರ್ಮಿ ಕಾಂಪೋಸ್ಟ್ ಬಳಸೋಣ ಅಂತ ಫಸ್ಟ್ ಟೈಮ್ ತಗೊಳ್ತಾ ಇದ್ದೀನಿ. 4,000 kg ಬುಕ್ ಮಾಡಿದ್ದೀನಿ. ಇಲ್ಲಿ ಮೈಸೂರು ಝೂ ಅಂದರೆ ಒಂದು ಸ್ವಲ್ಪ ನಂಬಿಕೆ ಇರುತ್ತಲ್ಲ, ಅದಕ್ಕೆ ತಗೊಂಡೋಗೋಣ ಅಂತ. ಬೇರೆ ಕಡೆ ನಮಗೆ ಗೊತ್ತಿರಲ್ಲ, ಇಲ್ಲಾದರೂ ಅಂದರೆ ಚೆನ್ನಾಗಿ ಮಾಡಿರ್ತಾರೆ ಅಂತ ಆ ಉದ್ದೇಶದಿಂದ ತಗೋಣ ಅಂತ ತಗೊಳ್ತಾ ಇದ್ದೀನಿ. ಒಟ್ಟಾರೆ ಕೃಷಿಯನ್ನು ಹವ್ಯಾಸವಾಗಿ ಮೈಗೂಡಿಸಿಕೊಂಡು ನಗರ ಪ್ರದೇಶದಲ್ಲಿ ತಾರಸಿ ಹಾಗೂ ಮನೆಗಳೊಳಗೆ ಕೈತೋಟ ನಿರ್ಮಿಸುವ ಯುವಜನಾಂಗಕ್ಕೆ ಗುಣಮಟ್ಟದ ಗೊಬ್ಬರ ಪೂರೈಕೆ ಮಾಡಿ ಅವರ ಆಸಕ್ತಿಯನ್ನು ಪ್ರೋತ್ಸಾಹಿಸುತ್ತಿರುವ ಜಯಚಾಮರಾಜೇಂದ್ರ ಮೃಗಾಲಯದ ಪ್ರಯತ್ನ ಶ್ಲಾಘನೀಯ. ಸಂಯುಕ್ತ ಅರಬ್ ಎಮಿರೇಟ್ಸ್ನಲ್ಲಿ ನಡೆಯುತ್ತಿರುವ 19 ವರ್ಷದೊಳಗಿನ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಉದ್ಘಾಟನಾ ಪಂದ್ಯದಲ್ಲಿ ಭಾರತ ತಂಡ 234 ರನ್ಗಳಿಂದ ಯುಎಇ ತಂಡವನ್ನು ಮಣಿಸಿ ಶುಭಾರಂಭ ಮಾಡಿದೆ. ನಿನ್ನೆ ನಡೆದ ಪಂದ್ಯದಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 14 ವರ್ಷದ ಯುವ ಆಟಗಾರ ವೈಭವ್ ಸೂರ್ಯವಂಶಿ ಅವರ 171 ರನ್ಗಳ ಅಮೋಘ ಆಟದ ಫಲವಾಗಿ 50 ಓವರ್ಗಳಲ್ಲಿ 6 ವಿಕೆಟ್ ನಷ್ಟಕ್ಕೆ 433 ರನ್ ಗಳಿಸಿತು. ಇದು ಟೂರ್ನಿಯ ಇತಿಹಾಸದಲ್ಲೇ ಭಾರತ ತಂಡ ದಾಖಲಿಸಿದ ಗರಿಷ್ಠ ಮೊತ್ತವಾಗಿದೆ. ಇದಕ್ಕೆ ಪ್ರತಿಯಾಗಿ ಯುಎಇ ತಂಡ 50 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 199 ರನ್ ಗಳಿಸಲಷ್ಟೇ ಶಕ್ತಗೊಂಡಿತು. ಭಾರತ ತನ್ನ ಮುಂದಿನ ಪಂದ್ಯದಲ್ಲಿ ನಾಳೆ ಪಾಕಿಸ್ತಾನ ತಂಡವನ್ನು ಎದುರಿಸಲಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಜನಗಣತಿಗೆ ಕೇಂದ್ರ ಅಸ್ತು, ಮೊದಲ ಡಿಜಿಟಲ್ ಗಣತಿ, ಜನಗಣತಿ ಜತೆ ಜಾತಿ ಗಣತಿ, 11,718 ಕೋಟಿ ರೂಪಾಯಿ ವೆಚ್ಚ.
ಉತ್ತರ ಕರ್ನಾಟಕ ಪ್ರಗತಿಗಿರಲಿ ಆದ್ಯತೆ, ಪ್ರತ್ಯೇಕ ರಾಜ್ಯ ಬೇಡ, ಸರ್ವತೋಮುಖ ಅಭಿವೃದ್ಧಿಯಾಗಲಿ, ಉತ್ತರ ಕರ್ನಾಟಕ ಅಭಿವೃದ್ಧಿ ಚರ್ಚೆಯಲ್ಲಿ ಒಕ್ಕೊರಲ ಒತ್ತಾಯ. ಕೇಂದ್ರ ಸರ್ಕಾರದಿಂದ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ವಿಶೇಷ ಗೌರವ, ಪ್ರಧಾನಮಂತ್ರಿ ಪ್ರೊಫೆಸರ್ಶಿಪ್ಗೆ ಬೆಂಗಳೂರು ವಿಶ್ವವಿದ್ಯಾಲಯ ಆಯ್ಕೆ. ಮೇಕೆದಾಟು ಯೋಜನೆ ತ್ವರಿತ ಜಾರಿಗೆ ಪ್ರತ್ಯೇಕ ತಂಡ ರಚನೆ, ರಾಜ್ಯ ಸರ್ಕಾರದಿಂದ ಆದೇಶ, ರಾಮನಗರದಲ್ಲೇ ಕಚೇರಿ ತೆರೆದು ಕೆಲಸ. ನಿವೃತ್ತಿ ನಿರ್ಧಾರದಿಂದ ಹೊರಬಂದ ಫೊಗಾಟ್, 2028ರ ಲಾಸ್ ಏಂಜಲೀಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಯುಜಿಸಿ ಎಐಸಿಟಿಇ ಬದಲಿ ಇನ್ನೂ ಒಂದೇ ಸಂಸ್ಥೆ, ಕೇಂದ್ರ ಉನ್ನತ ಶಿಕ್ಷಣ ಆಯೋಗ ಮಸೂದೆಗೆ ಸಂಪುಟ ಅನುಮೋದನೆ. ವಿಮೆ ಕ್ಷೇತ್ರಕ್ಕೆ ವಿದೇಶಿ ಹೂಡಿಕೆ ಮುಕ್ತ, ಶೇಕಡ 100 ಎಫ್ಡಿಐಗೆ ಅವಕಾಶ ನೀಡಲು ಕೇಂದ್ರ ಸಂಪುಟ ಅನುಮೋದನೆ. ಕೊಬ್ಬರಿ ರೈತರಿಗೆ ಕೇಂದ್ರ ಬಂಪರ್, ಹೋಳು ಕೊಬ್ಬರಿಗೆ ಎಂಎಸ್ಪಿ ₹450 ಹಾಗೂ ಉಂಡೆ ಕೊಬ್ಬರಿಗೆ ₹400 ಏರಿಕೆ, ಸಂಪುಟ ಅಸ್ತು. ಬೆಮೆಲ್ನಿಂದ 66 ಮೆಟ್ರೋ ರೈಲು, ಗುಲಾಬಿ ಮಾರ್ಗಕ್ಕೆ ಮೊದಲ ಚಾಲಕರಹಿತ ರೈಲು ಬಿಡುಗಡೆ, 5 ವರ್ಷ ನಿರ್ವಹಣೆ. 19 ವರ್ಷದೊಳಗಿನವರ ಏಷ್ಯಾ ಕಪ್, ವಿಶ್ವ ದಾಖಲೆಯ ವೈಭವ್, ಯುವ ಪಂದ್ಯವೊಂದರಲ್ಲಿ ಗರಿಷ್ಠ 14 ಸಿಕ್ಸರ್ ಬಾರಿಸಿ ನೂತನ ದಾಖಲೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 2027ರ ಜನಗಣತಿಗೆ ಸಚಿವ ಸಂಪುಟದ ಅನುಮೋದನೆ, ಮೊದಲ ಡಿಜಿಟಲ್ ಗಣತಿಗೆ ಸಾಕ್ಷಿಯಾಗಲಿರುವ ದೇಶ. ವಿಮಾನಯಾನ ವಲಯದಲ್ಲಿ ಪ್ರಯಾಣಿಕರ ಸುರಕ್ಷತೆಗೆ ಆದ್ಯತೆ, ಆರೋಗ್ಯಕರ ಸ್ಪರ್ಧೆಗೆ ಮುಕ್ತ ಅವಕಾಶ, ಸಚಿವ ರಾಮಮೋಹನ್ ನಾಯ್ಡು. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನದ ವಿವೇಚನಾಯುತ ಬಳಕೆ ಅಗತ್ಯ, ಆರೋಗ್ಯ ವಲಯದಲ್ಲಿ ಸಂಶೋಧನೆ ನಾವೀನ್ಯತೆಗೆ ಒತ್ತು, ಸಚಿವ ಜಿತೇಂದ್ರ ಸಿಂಗ್. ಹಾಗೂ ರಾಜ್ಯದ ಸ್ಥಳೀಯ ಸಂಸ್ಥೆಗಳ ಬಲವರ್ಧನೆಗೆ ಕ್ರಮ, ಮೂಲಸೌಕರ್ಯ ಅಭಿವೃದ್ಧಿಗೆ ಅಗತ್ಯ ಅನುದಾನ, ಸಚಿವ ಬಿಎಸ್ ಸುರೇಶ್. ಈಗ ಈ ದಿನದ ನುಡಿಮುತ್ತು. ಹೃದಯವಂತಿಕೆ ಇಲ್ಲದಿರುವಾಗ ಬುದ್ಧಿವಂತಿಕೆ ಎಷ್ಟಿದ್ದರೂ ಪ್ರಯೋಜನವಾಗದು. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೂ ವಾಟ್ಸಪ್ ಮೂಲಕವೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.